ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ. ಉಚಿತ ಹೊಲಿಗೆ ಯಂತ್ರಗಳಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಿ. ಆಶಾಲಯ ಟ್ರಸ್ಟ್ ಅಧ್ಯಕ್ಷೆ ಶಾರ್ಲೇನ್. ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಹೊಲಿಗೆ ಯಂತ್ರ ತರಬೇತಿ ಸ್ವಾವಲಂಬಿ ಬದುಕು ಕಟ್ಟಿಕೊಡಲಿದೆ ಎಂದು ಬಾಗೇಪಲ್ಲಿ ಆಶಾಲಯ ಟ್ರಸ್ಟ್ ಅಧ್ಯಕ್ಷೆ ಶಾರ್ಲೇನ್ ಹೇಳಿದ್ದಾರೆ. ಅವರು ಪಟ್ಟಣದ ಪಾತ ಬಾಗೇಪಲ್ಲಿ ರಸ್ತೆಯಲ್ಲಿ ಇರುವ ತಮ್ಮ ಆಶಾಲಯ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ ಸುಮಾರು 75 ಮಹಿಳೆಯರಿಗೆ 3 ತಿಂಗಳ ಕಾಲ ತರಬೇತಿ ನೀಡಿ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ತದನಂತರ ಹೊಲಿಗೆ ಯಂತ್ರ ಪಡೆದ ಫಲಾನುಭವಿಗಳಿಗೆ ಶುಭ ಹಾರೈಸಿ ಮಾತನಾಡಿದ ಅವರು, ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಇದು ಪೂರಕವಾಗಲಿದೆ ಎಂದರು. ಮನೆಯಲ್ಲೇ ಇದ್ದುಕೊಂಡು ಹೊಲಿಗೆ ಕೆಲಸ ಮಾಡುವ ಮೂಲಕ ಕುಟುಂಬ ನಿರ್ವಹಣೆಗೆ ನೆರವಾಗಬಹುದು ಹಾಗೂ ಗೌರವಯುತ ಸ್ವಾವಲಂಬಿ ಜೀವನ ನಡೆಸಬಹುದು. ಈ ಉಪಕ್ರಮವು ಹೆಚ್ಚಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿದೆ ಎಂದು ಅವರು ಹಾರೈಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಆಶಾಲಯ ಟ್ರಸ್ಟ್ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಹೇಳಿಕೊಡುವ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನ ನೀಡುತ್ತಿದೆ. ಈ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬದುಕು ನಿರ್ವಹಣೆ ಕಷ್ಟವಾಗಿದೆ. ಮಹಿಳೆಗೆ ಮುಖ್ಯವಾಹಿನಿಗೆ ಬರಲು ಈ ಟ್ರಸ್ಟ್ ಈ ಯೋಜನೆ ರೂಪಿಸಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಯತ್ನಿಸಬೇಕು. ಮಹಿಳೆಯರಿಗೆ ಹೊಲಿಗೆ ಯಂತ್ರವು ಕೇವಲ ಉಪಕರಣವಲ್ಲ, ಅದು ಒಂದು ಕುಟುಂಬದ ಭವಿಷ್ಯವನ್ನ ಕಟ್ಟುವ ಸಾಧನ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಆಶಾಲಯ ಟ್ರಸ್ಟ್ ಅಧಿಕಾರಿಗಳಾದ ಸ್ವಿಲಿಯಾ, ಅನೂಷಾ, ಧನ್ಯಾ ಹಾಗೂ ಪಾಚೀನಹಳ್ಳಿ ನಾಗರಾಜ ರೆಡ್ಡಿ, ಮಂಜುನಾಥ್, ನರಸಿಂಹಮೂರ್ತಿ ಹಾಗೂ ಮಹಿಳೆಯರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. We are here to honor the hard work of our graduates in tailoring, computer science and technical skills, a journey made possible by the unwavering support of the congregation of the poor handmaids of Jesus Christ. To understand the heart of this program, we must look back to the woman who started it all, Saint Catharina Kasper, the founders of our congregation. Born into a poor family in Germany, 1820, Catharina did not have a formal education or high social standing. Instead, she had a heart rich in compassion and a deep and simple faith. She spent her days working in the fields and her evenings nursing the sick and caring for the orphans. In 1851, along with 4 companions, she founded the Poor Handmaids of Jesus Christ congregation. She chose this name because she wanted her sisters to follow the example of Mary, the first handmaid of the Lord, living a life of simplicity, humility, and complete openness to God's will. The mission. Saint Catharina began over 174 years. This is year it is going to be 175 years in August. It remains the same today. To understand the poor and the powerless, to listen to the needs of the time, and to serve wherever there is a need. This program for underdeveloped girls and boys, the students we have today, is a direct reflection on her vision, equipping you with the vocational skills and confidence needed to achieve self-reliance and dignity in our society. To our dear graduates, as you receive your certificates today, you carry forward the legacy of Saint Catharina Kasper. To our graduate tailors, like Saint Catharina, who supported her family by spinning and weaving, you now have to do the skill to create and provide with your own hands. And also the computer students who are present here, you have gained ಎಲ್ಲ ಮಹಿಳೆಯರಿಗೂ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಹೇಳಿರುತ್ತಾ ಆಶಾಲಯ ಟ್ರಸ್ಟ್ ಅವರು
ಈಗ ಮೇಡಮ್ ಹತ್ರ ಮಾತಾಡ್ತದೆ 2004 ನಾವು ಬಾಗೇಪಲ್ಲಿಗೆ ಬಂದ್ವಿ ಸರ್. ಆಗಿಂದ ಇಲ್ಲಿ ರೂರಲ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಗಮನ ಹರಿಸ್ಕೊಂಡಿದ್ದೀವಿ ಅಂತ. ಆ್ಯಕ್ಚುಲಿ ಮನೆಯಲ್ಲಿ ಗಾದೆ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಸಬಲೆಯಾದರೆ ಮನೆಯೊಂದು ಉಳಿದಂತೆ ಅಂತ. ಗಂಡಸು ದುಡಿದ್ರೆ ಅವ್ರ ಸಂಪಾದನೆ ಭಾಗಗಳು ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಅವ್ರಿಗೆ, ಸ್ವಲ್ಪ ಮನೆಗೆ, ಸ್ವಲ್ಪ ಅವ್ರ ಎಕ್ಸ್ಪೆನ್ಸಸ್ಗೆ ಅಂತ. ಆದರೆ ಮಹಿಳೆ ಹಂಗಲ್ಲ, ಮಹಿಳೆ ಏನು ದುಡಿದ್ರೂ ಬರೀ ಮನೆಗೆ, ಮಕ್ಕಳಿಗೆ ಅಷ್ಟಿಗೆ ಮಾತ್ರ ಸೀಮಿತ ಇಟ್ಟಿರ್ತಾರೆ. ಸೊ ಈ ರೂರಲ್ ಎಂಪವರ್ಮೆಂಟಿಂದ ಕಂಪ್ಯೂಟರ್ ತರಬೇತಿ ಮತ್ತು ಟೈಲರಿಂಗ್ ತರಬೇತಿ ಕೊಡೋದ್ರಿಂದ ಎಷ್ಟೋ ರೂರಲ್ ಬಡ ಹೆಣ್ಣುಮಕ್ಕಳಿಗೆ ಒಂದು ದಾರಿದೀಪ ಆಗ್ತಾ ಇದೆ. ಇದಕ್ಕೆ ನಿಜವಾಗೂ ಒಂದು ಶ್ಲಾಘನೀಯ ಕಾರ್ಯ ಇರ್ತದೆ. ಇಲ್ಲಿ ನೋಡ್ತಾ ಇರ್ತೀವಿ, 200 ರೂಪಾಯಿ 300 ರೂಪಾಯಿಗೆಲ್ಲ ಹೆಣ್ಮಕ್ಳು ಕೂಲಿಗೆ ಹೋಗೋದನ್ನು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ನೋಡಿದಾಗ ಎಷ್ಟೋ ಟೈಮು ನನ್ನ ಸ್ಟಾಫ್ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ, ಏನಪ್ಪ ಪಾಪ ಇಷ್ಟೊಂದು ಕಷ್ಟಪಡ್ತಾರೆ ಬಿಸಿಲಲ್ಲಿ ಮಳೆಗಳಲ್ಲಿ, ಈ ಓಡಾಡೋದೇ ಕಷ್ಟ, ನಾವು ಅಂಥದ್ರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳುಗಳು ಕೂಡ ಅಂತ. ಬಟ್ ಇದು ಒಂಥರ ಗೌರವದ ಒಂದು ಸ್ಥಾನಮಾನನ ಕಲ್ಪಿಸೋಂಥ ಕಾರ್ಯಕ್ರಮ ಇರುತ್ತೆ. ಸೊ ನೀವು ಕಲ್ತುಬಿಟ್ಟು ಅದನ್ನು ಬರೀ ಮನೆಗೆ ಮಾತ್ರ ಸೀಮಿತ ಮಾಡೋಕ್ಕೆ ಹೋಗಬೇಡಿ. ಕಲ್ತಿರೋದನ್ನ ದಯವಿಟ್ಟು ಸ್ವಾವಲಂಬನೆಯಾಗಿ ಬದುಕೋದ ಕಡೆಗೆ ಗಮನ ಹರಿಸ್ಕೊಳ್ಳಿ. ಇಲ್ಲ ಜಾಬ್ ಮಾಡಿ ಅಥವಾ ಶಾಪ್ ಮಾಡ್ಕೊಳ್ಳಿ ಅಥವಾ ಏನಾದರೂ ಮಾಡಿ. ಕಂಪ್ಯೂಟರ್ ಬಗ್ಗೆ ಅಂತೂ ಇನ್ನು ಮುಂದೆ ಫ್ಯೂಚರ್ ಎಲ್ಲ ಇರೋದು ಬರೀ ಕಂಪ್ಯೂಟರ್ಸ್ ಬಗ್ಗೆನೇ, ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್. ನೀವು ಕಂಪ್ಯೂಟರ್ ಕಲಿಯೋದನ್ನ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಮುಂದಕ್ಕೂ ಅಷ್ಟೇ, ನೀವೇನ ಮುಂದೆ ಎಜುಕೇಷನ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಬೇಸ್ಡಲ್ಲೇ ಆದಷ್ಟು ಕೆರಿಯರ್ ಆಸ್ಪೆಕ್ಟನ್ನು ಕಂಡುಕೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಈಗ ಎಲ್ಲರಿಗೂ ಗೊತ್ತಿರ್ಬೋದು, ಇನ್ ಫ್ಯೂಚರ್ ಎಲ್ಲ ಬರೀ ಕಂಪ್ಯೂಟರ್ಸ್ ಇದೆ, ಯಾರು ನೋಡಿದ್ರು ಬರೀ ಮೊಬೈಲ್ ಇರುತ್ತೆ, ಇಲ್ಲ ಕಂಪ್ಯೂಟರ್ ಇರುತ್ತೆ, ಅದಿಲ್ಲದೆ ಜೀವನನೇ ಇಲ್ಲ ನಂಗೆ ಆಗೋದು. ಸೊ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಮಾತ್ರ ದಯವಿಟ್ಟು ಕಂಪ್ಯೂಟರ್, ಎಲ್ಲ ಸ್ಟೂಡೆಂಟ್ಸು ಕಂಪ್ಯೂಟರ್ ಕಲಿಯೋದಕ್ಕೆ ಒತ್ತು ಕೊಡಿ. ಮತ್ತು ರೂರಲ್ ಹೆಣ್ಮಕ್ಳುಗಳು ಈ ಥರ ಪ್ರೋಗ್ರಾಮ್ಸ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡಿ. ಆಮೇಲೆ ಇನ್ನು ಪೊಲೀಸಿಂದ ಸರ್ಕಾರ ಮಹಿಳೆ ಕಷ್ಟ ಇತ್ತು, ಇವಾಗ ಭಾಳ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ ಪ್ರತಿಯೊಂದು. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್ ಬೇಕು ಅಂತಂದಾಗ ಎಲ್ಲ ಒಂದು ಕಡೆ ನಮ್ಮ ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆಶ್ರಯಾಲಯ NGO ಏನೆಲ್ಲ ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಜೀವನದ ಬದುಕಲಿಕ್ಕೆ ಒಂದು ಜೀವನ ಕೊಟ್ಟಿದ್ದಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ದಿಸ್ NGO. ಸೊ ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹಾಗೆ ಮುಂದುವರಿಲಿ. ಅವ್ರು ಹೇಳಿದ್ರು ಹೆಲ್ತ್ ರಿಲೇಟೆಡ್ ಒಂದು ಸ್ವಲ್ಪ ಮಾತಾಡಿ ಅಂತೇಳಿ. ಹೆಲ್ತ್ ರಿಲೇಟೆಡ್ ಆಸ್ ಆನ್ ಟುಡೇ, ಇವತ್ತಿನ ಪರಿಸ್ಥಿತಿಗಳಿಗೆ ತಕ್ಕಂತೆ ನಾವು ಕೆಲವೊಂದು ಮಾಹಿತಿ ತಮ್ಮ ಹತ್ರ ಶೇರ್ ಮಾಡ್ತೀವಿ. ಏನಂತಂದರೆ, ಒಂದೇದು ಬಂದ್ಬಿಟ್ಟು ಇವತ್ತು ಆರೋಗ್ಯದ ಮೂಲ ಎಲ್ಲಿದೆ ಅಂತ ಹುಡುಕಿದ್ದೆ ಆದರೆ ಆರೋಗ್ಯದ ಮೂಲ ಇರೋದು ಆಹಾರದಲ್ಲಿ. ನಾವು ಏನು ಊಟ ಮಾಡ್ತೀವಿ ಅದೇ ನಮ್ಮ ಆರೋಗ್ಯಕ್ಕಾಗಿ ರಿಸಲ್ಟ್ ಬರುತ್ತೆ ಅದರಲ್ಲಿ. ಸೊ ಒಂದು ಆರೋಗ್ಯಕ್ಕೆ ಆಹಾರ ಒಂದು. ಎರಡನೇದು ಬಂದ್ಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಾವು ಯಾವ ರೀತಿ ಜೀವನ ಮಾಡ್ತೀವಲ್ಲ ಆ ರೀತಿ ನಮ್ಮ ಹೆಲ್ತನ್ನು ಡಿಟರ್ಮೈನ್ ಮಾಡುತ್ತದೆ. ಸೊ ಈ ನಿಟ್ಟಿನಲ್ಲಿ ಈ ನಡುವೆ ನಾವು ಭಾಳ ನೋಡ್ತಾ ಇರೋದು ಏನಂತಂದರೆ, ಮಾನಸಿಕ ಆರೋಗ್ಯ ಭಾಳ ಕೆಡ್ತಾ ಇದೆ. ಹಾಸ್ಪಿಟ್ಲಿಗೆ ಬರ್ತಾರೆ, ಸೂಸೈಡ್ ಅಟೆಂಪ್ಟ್ ಮಾಡಿ ಬರ್ತಾರೆ, ಡಿಪ್ರೆಷನ್ ಜಾಸ್ತಿ ಇದೆ. ಇವಾಗಂತೂ ಭಾಳಷ್ಟು ನೋಡ್ತಾ ಇರೋದು ಏನಂತಂದರೆ, ಚಿಕ್ಕ ಮಕ್ಕಳಲ್ಲಿ ಅಡಿಕ್ಷನ್, ವಿಪರೀತ ಮೊಬೈಲ್ ಅಡಿಕ್ಷನ್ನು, ಬೇರೆ ಬೇರೆ ವಿಭಿನ್ನ ರೀತಿಯಾದಂಥ ಡಿಪ್ರೆಷನ್ಗೆ ಕಾಸಸ್ ನೋಡ್ತಾ ಇದೆ. ಸೊ ಇವೆಲ್ಲ ಸರಿ ಹೋಗ್ಬೇಕು ಅನ್ನೋದೇ ಆದರೆ, ಇವೆಲ್ಲ ಸರಿ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದಷ್ಟು ನಾವು ಜೀವನದ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಇದರಲ್ಲಿ ಭಾಳ ಸಿಂಪಲ್ ಆಗಿದೆ, ಇದನ್ನು ಕಾಂಪ್ಲಿಕೇಟೆಡ್ ಅಲ್ಲ, ನಮ್ಮ ಮನೆಯಲ್ಲೇ ಶುರು ಆಗುವಂಥ ಒಂದು ವಿಧಾನಗಳಷ್ಟೇ. ಏನಿವೆಲ್ಲ ಅಂತಂದರೆ, ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಲೀಟರ್ ನೀರು ಕುಡಿಬೇಕು. ಇದಕ್ಕೇನು ನಾವೇನು ದೊಡ್ಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ರಾತ್ರಿ ಎಲ್ಲ ನಮ್ಮ ಶರೀರ ಎಲ್ಲ ಕೆಲಸ ಮಾಡಿರುತ್ತದೆ, ರೆಸ್ಟ್ ತಗೊತ ಇರ್ತದೆ. ಆ ರೆಸ್ಟಲ್ಲಿಯೂ ಕೂಡ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗಿರ್ತದೆ. ಅದು ಕ್ಲಿಯರ್ ಆಗಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಲೀಟರ್ ನೀರು ಕುಡಿಯೋ ಅಭ್ಯಾಸ ಪ್ರತಿಯೊಬ್ಬರು ರೂಢಿಸ್ಕೋಬೇಕು. ಅದರ ಜೊತೆಗೆ ಒಂದಷ್ಟು ವಾಕಿಂಗ್ ಮಾಡಬೇಕು ಅಂತೇಳಿ ಇವಾಗ ಭಾಳಷ್ಟು ಸೈಂಟಿಫಿಕಲಿ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಒಂದು 5 ಕಿಲೋಮೀಟರ್ ವಾಕ್ ಮಾಡಿ ಬಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಇಲ್ಲ ಅಂತಂದರೆ ಆಸ್ಪತ್ರೆಯವರ ಕೈಯಲ್ಲಿ.